ಫ್ರೆಂಡ್ಸ್ SSC GDಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಫ್ರೆಂಡ್ಸ್. ಒಂದು ಎಲ್ಲರಿಗೆ ಫೋನಿಗೆ ಯಾರ್ಯಾರು ಅಪ್ಲೈ ಹಾಕಿರ್ತಾರಲ್ವ, ಎಲ್ಲರ ಫೋನಿಗೂ ಒಂದು ನೋಟಿಫಿಕೇಶನ್ ಬಂದಿರುತ್ತೆ ಫ್ರೆಂಡ್ಸ್. ಒಂದು SMS ಕಳಿಸಿರ್ತಾರೆ. ಏನಂದರೆ, ಡಿಯರ್ ಕ್ಯಾಂಡಿಡೇಟ್ ಪ್ಲೀಸ್ ವಿಸಿಟ್ ssc.kkr.kr.in SSGD ಅನ್ನೋ ವೆಬ್ಸೈಟ್ಗೆ ನೀವು ಹೋಗಿ ಏನು ಮಾಡ್ಕೊಂಡ್ರೆ ಅಲ್ಲಿ ವಿಸಿಟ್ ಕೊಡಬೇಕು. ಅಲ್ಲಿ ಏನು ಹೇಳಿದರೆ ಟು ನೋ ದಿಸ್ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ಕಾನ್ಸ್ಟೇಬಲ್ GD ಇನ್ CRPF 2024 ಎಕ್ಸಾಮಿನೇಷನ್ SSGKKR ಅಂತ ಈ ರೀತಿಯ ಮೆಸೇಜ್ ಬಂದಿರುತ್ತೆ. ನೀವು ನಿಮ್ಮ ಅಪ್ಲಿಕೇಶನ್ ಹಾಕಿದರೆ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡು ಮುನ್ನ ನನ್ನ ಚಾನಲ್ಗೆ ಏನಾದರೂ ಹೊಸಬರಾಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಬಿಟ್ಟು ಯಾವ ರೀತಿಯಾಗಿ ನಾವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡೋದು ತೋರಿಸ್ತೀನಿ. ಈಗ ನಿಮ್ಮ ಫೋನಿನಿಂದ ಹೊರಬಂದ ನಂತರ ನಿಮ್ಮ ಯಾವುದೇ ಬ್ರೌಸರ್ಲಿ ನಿಮ್ಮ ಫೋನಿನಿಂದ ಇರುವ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವೇನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೀವು ಮೊದಲು ಇಲ್ಲಿ ನೀವು ಟ್ಯಾಬನ್ನು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ಸರ್ಚ್ ಬಾರ್ ಮೇಲೆ ಬಂದ ನಂತರ ಇಲ್ಲಿ ಇಲ್ಲಿ ಏನು ಮಾಡ್ಕೊಂಡ್ರೆ SSCKKR ಅಂತ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಮಾಡಿಕೊಂಡ ನಂತರ ಈ ರೀತಿಯಾಗಿರುತ್ತೆ ಫಸ್ಟ್ನೇ ವೆಬ್ಸೈಟ್. ನೀವು ನೋಡಿ ಸ್ವಲ್ಪ ಜೂಮ್ ಹಾಕಿ ನನಗೆ ತೋರಿ ಫ್ರೆಂಡ್ಸ್. SSCKKR ಅಂತ ಇರ್ತೀವಿ ವೆಬ್ಸೈಟ್ ಬರುತ್ತೆ ಫಸ್ಟ್ನೇ ವೆಬ್ಸೈಟು. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಈ ರೀತಿ ಇರುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ನಂತರ ಇದರ ಮೇಲೆ ಏನು ಕ್ಲಿಕ್ ಮಾಡ್ಕೊಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಕಲರ್ ಅಕ್ಷರಗಳಲ್ಲಿ ಇದೆ ಫ್ರೆಂಡ್ಸ್. ಇರುತ್ತೆ ಬ್ಲ್ಯಾಕ್ ಕ್ಲಿಕ್ ಹಿಯರ್ ಟು ನೋ ಅಪ್ಲಿಕೇಶನ್ ಸ್ಟೇಟಸ್ ಬ್ಲ್ಯಾಕ್ ಕಲರ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ನೀವು ವೈಟ್ ಕಲರ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಬ್ಲ್ಯಾಕ್ ಕಲರ್ ಅಕ್ಷರ ಮೇಲೆ ಎರಡು ಲೈನ್ ಅಕ್ಷರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂತ ಇರುತ್ತೆ. ನಿಮ್ಮ ನೋಂದಣಿ ಸಂಖ್ಯೆ ಹುಟ್ಟಿದ ದಿನಾಂಕ ಅಂತ ಇರ್ತೀವಿ, ನಾನು ಇಂಗ್ಲೀಷ್ನಲ್ಲಿ ಹಾಕಿ ತೋರಿಸ್ತೀನಿ. ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ ಐ ಹ್ಯಾವ್ ಚೆಕ್ ನೋಟಿಸ್ ಯು ಅಬೌಟ್ ಇಂಡಿವಿಜುವಲ್ ಅಕೌಂಟ್ ಈಜ್ ಅಗ್ರಿ ಕೊಡಬೇಕಾಗುತ್ತೆ. ಅಗ್ರಿ ಕೊಟ್ಟರಂತೆ ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ರಿಜಿಸ್ಟರ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿ ಚೆಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್. ರಿಜಿಸ್ಟರ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಐ ಹ್ಯಾವ್ ಅಗ್ರಿ ನೋಟ್ ಟು ಅಬೌಟ್ ಇಂಟ್ರೊಡ್ಯೂಷನ್ ಆ್ಯಂಡ್ ಐ ಅಗ್ರಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ. ಕೆಳಗೆ ನೋಡ್ಬೋದು, ಸ್ವಲ್ಪ ಜೂಮ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಯುವರ್ ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ರಿಜಿಸ್ಟರ್ ನಂಬರು, ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಬರ್ತಿದೆ. ಅಟೆಂಪ್ಟ್ ಅಂತ ಬರ್ತದೆ. ಎಲ್ಲರಿಗೂ ಇದನ್ನೇ ತೋರಿಸ್ಬೇಕು. ರಿಜೆಕ್ಟ್ ಅಂತ ಬಂದರೆ ನೀವು ಒಮ್ಮೆ SSGD ಅವರ ಇಮೇಲ್ IDಗೆ ಮೇಲ್ ಹಾಕಿ ನೀವು ತಿಳಿದುಕೊಳ್ಬೋದು ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ನಿಮ್ಮದಂತ. ಯಾವ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ SSGD ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಚೆಕ್ ಮಾಡುವಂಥ ನೋಡಿಲ್ಲ ಫ್ರೆಂಡ್ಸ್. ಹಾಗಾದರೆ ನಾನು ವಿಡಿಯೋ ಇಷ್ಟ ಆದರೆ ನಾನು ವಿಡಿಯೋ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್, ಜಾಬ್ ಅಪ್ಡೇಟ್ ಆಗಲಿ, ಇದೇ ರೀತಿ ಟ್ಯಾಕ್ ಅಪ್ಡೇಟ್ ಆಗಲಿ, ಇದರ ಸಲುವಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಬಿಟ್ಟು ಫ್ರೆಂಡ್ಸ್. ನೀವು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ನು ಕೊಡ್ತೀನಿ. ನೀವು ಹೋಗಬೇಕಂದ್ರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್.